ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟು ಸಾಂಗ್ ನೋಡಿದೆ, ತುಂಬ ಒಂಥರ ಟೆನ್ಷನ್ ಆಯಿತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯಿತು. ಏನು ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯಿತು ನನಗೆ. ಅದು ಎಲ್ಲರಿಗೂ ಅಂದರೆ ಕಾರು ಬೋನೆಟ್ ಮೇಲೂ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೊಂದು ಈ ಥರ ಚಾನ್ಸೇ ಇಲ್ಲ ಸರ್. ಬರಗಾಲ ಎಲ್ಲೋದ್ರು ಚಾನ್ಸ್ ಕೂಡ. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದರೆ ಹೀರೋನೇ ಆಗಬೇಕು ಅಂತ. ಅದು ಹೀರೋನಾದ್ರೆ ನಾನು ಫಸ್ಟ್ ಸಾಂಗ್ ಮುರಳಿ ಸರ್ಗೆ ಕೊಡೋದು, ಯಾಕಂದ್ರೆ ಅವ್ರು ಕಿಸ್ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳಬೇಕು, ಯಾಕಂದರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಗಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೆಯೇ ಕೃಷ್ಣಪ್ಪ ಸರ್ ಮತ್ತು ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಸರ್ ಅಂತೂ ತುಂಬ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ. ಅಂದರೆ ಡೈಲಿ ನಮಗೆ ನಾನ್ ವೆಜ್ ಸೆಟ್ಟಲ್ಲಿ ಮಟನು ಫಿಶ್ಶು ಎಲ್ಲ, ಅಂದರೆ ಡೈಲಿ ಎಲ್ಲೋದ್ರೂ ನಮಗೆ ತುಂಬ ಚೆನ್ನಾಗಿ ಐಟಮ್ ಬಿಟ್ಟಂಗಿತ್ತು. ಇಲ್ಲ ಸರ್, ಇಲ್ವಾ? ಇಲ್ಲ. ತಪ್ಪಾಯ್ತು. ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಏನು ಹೇಳೋದು ಬೇಡ. ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡ್ಡ ವಿಜಯ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಹಗಲಲ್ಲಿ ನಾನು ತುಂಬಾ ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು, ಹಗಲು ರಾತ್ರಿ ಎರಡರು, ಗಡ್ಡ ವಿಜಯ್, ಅಮೂಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀಯುತ ಹರಿಕೃಷ್ಣ ಅವರು ಹಾಕಿಲ್ಲ. ಆ ಶಿಕ್ಷೆಗೆ ಅವರೊಂದೆರಡು ಸಾಲನ್ನ, ಈ ಹಾಡಿನ 2 ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತೇನೆ. ನಾನು ಹಾಕಿಲ್ಲ ಅಂತಲ್ಲ, ನನಗೆ ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೀನಿ. ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದ್ರು ನಂದು ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ ಅಂತ. ಸೂರಜ್ ಇಲ್ಲ, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡೋಕೆ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂತು, ಅದು ತುಂಬ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಹಾಕೋತೀನಿ. ಆಮೇಲೆ ಹಿಂಗ ಸರ್ ಶೇವಿಂಗ್ ಮಾಡೋ ಥರ ಆಗ್ತಿದ್ರಿ ಸರ್. ಹಿಂಗೆ ಹಾಕಿ ಶೇವಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾ ಇದ್ದಾರೆ. ಸರಿ ಬಿಡಿ. ಹಗಲಲ್ಲಿ ಕರಡಿಗೆ ಟೀ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ. ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ. ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ. ಹೊಸಬರ ಹಾದಿಗಳು, ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆಗಳಿದ್ರೆ ಇಲ್ಲ, ಊಟ ಏನು ವಿಜಯ್ ಮಾತಾಡ್ತೀರಾ? ಥ್ಯಾಂಕ್ ಯು. ಅಲ್ಲ, ಮಾತೆಲ್ಲ ಮುಗೀತು, ಈಗ ಊಟದ ಸಮಯ. ಬೋರ್ ಹೊಡಿಬೋದೇನೆ ನಾನು. ಇವತ್ತಿನ ಕಾರ್ಯಕ್ರಮದ ನಾಯಕರು ಇವರು, ಆದ್ದರಿಂದ ಅವರು ಸಾಕಷ್ಟು ಮಾತಾಡಿದ್ದಾರೆ. ನಾಯಕರು ಇವರಾದರೆ 2 ನಾಯಕರಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಯೋಗರಾಜ್ ಭಟ್ ಮತ್ತು ಸಂಜಿತ್ ಹೆಗಡೆ. ಸಂಗೀತ ಫೀಮೇಲ್ ಅಲ್ಲ ಸರ್? ಮತ್ತು ಸಾಹಿತ್ಯ ಕೂಡ ಫೀಮೇಲೆ. ಹಾಗಾಗಿ ನಾಯಕರು ಮತ್ತು 2 ನಾಯಕರು ಮಾತಾಡಾಗಿದೆ, ಮತ್ತು ಹಾಡು ಕೂಡ ಆಗಿದೆ. ಇನ್ನು ನಾವೆಲ್ಲ ಪೋಷಕ ಕಲಾವಿದರು, ಎಲ್ಲ ತಂತ್ರಜ್ಞರು. ಇಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.